ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿಕೆ ನಮ್ಮ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರು ನೀವು ಮಾತಾಡಿ ನಾನು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಅದರಿಂದ ಕೂಗಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವ ಕಾರ್ಮಿಕರ ದಿನಾಚರಣೆಗೆ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಏನೇ ಬರಲಿ ಈಗ ಪ್ರತಿ ವರ್ಷದಂತೆ ಈ ವರ್ಷವು ಕಾರ್ಮಿಕರ ದಿನಾಚರಣೆಯನ್ನು ಒಂದು ಬೇಡಿಕೆಗಳಿಗೆ ಕಾರ್ಮಿಕರ ಬೇಡಿಕೆಗಳಿಗೆ ನಾವು ಸದಾ ಹೋರಾಡುತ್ತಾ ನಮ್ಮ ಸಂಘಟನೆಯಿಂದ ನಮ್ಮ ಅಧ್ಯಕ್ಷರಾದಿಯಾಗಿ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸವಲತ್ತುಗಳಿಗೆ ನಾವು ಸದಾ ಹೋರಾಟ ಮಾಡ್ಕೊತಾನೆ ಇಲ್ಲಿ ಮಗ ನಾವು ಈಗ ಬಂದೀವಿ. ಆದರೆ ನಮಗಿದ್ರು ಕಾರ್ಮಿಕರಿಗೆ ಆದರೆ ಅದನ್ನು ಹೊರಡಿ ಕಡಿಮೆ ಪ್ರಮಾಣದಲ್ಲಿ ಕೊಡುವ ಮುಖಾಂತರ ಕಾರ್ಮಿಕರಿಗೆ ಅನ್ಯಾಯವನ್ನು ಎಲ್ಲ ಒಗ್ಗಟ್ಟಾಗಿ ಈ ನಮ್ಮ ಬೇಡಿಕೆಗಳಿಗೆ ಹೋರಾಟದ ಮುಖಾಂತರ ನಾವು ಅವರಿಗೆ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದು ನಾವೆಲ್ಲ ಒಗ್ಗಟ್ಟಾಗಿ ಕಾರ್ಮಿಕರ ಪರವಾಗಿ ನಾವು ಹೋರಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸಿ ನನಗೆ ಮಾತು ಹೇಳಲು ಅವಕಾಶ ಅವರಿಗೆ ಏನು ಮೂಲಭೂತವಾಗಿ ಸೌಲಭ್ಯ ಸಿಗಬೇಕು, ಅವ್ರಿಗೆ ಮೂಲಭೂತವಾಗಿ ಏನೋ ವಿಶೇಷ ಯೋಜನೆ ಸಿಗಬೇಕು. ಆ ಯೋಜನೆಗಳನ್ನು ತಲುಪಿಸುವ ಜವಾಬ್ದಾರಿ ಎಲ್ಲ ಇಲಾಖೆಯವರ ಮೇಲೂ ಐತಿ, ಮತ್ತೆಲ್ಲ ಅಧ್ಯಕ್ಷರ ಮೇಲೂ ಐತು, ಮತ್ತು ನಿಮ್ಮ ಮೇಲೂ ಐತಿ. ನಮ್ಮ ಮೇಲೆ ಐತಿ ಅಂತ ಹೇಳಿದ್ರೆ ಯಾರು ತಿಳುವಳಿಕೆ ಇದ್ದವರಿದ್ದೀರಿ ಅವರು ತಿಳುವಳಿಕೆ ಇರಲಾರ್ದಂಥ ಸಾಕಷ್ಟು ಕಾರ್ಮಿಕರ ಬಂಧುಗಳಿದ್ದಾರೆ, ಅವರಿಗೆ ಆ ವಿಷಯವನ್ನು ಮುಟ್ಟಿಸ್ಬೇಕು. ನೋಡಿ, ಸಾಕಷ್ಟು ಜನ ನಾವು ಕಾರ್ಮಿಕ ಸಂಘಟನೆಗೆ ಕಾರ್ಮಿಕ ಕಾರ್ಯಕರ್ತರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಹತ್ರ ಸಾಕಷ್ಟು ಜನ ನೀವು ಕಾರ್ಮಿಕ ಬಂಧುಗಳು ಸೇರಿರ್ತೀರಿ. ಆದರೆ ನಾನು ಕೆಲಸದ ಸಂದರ್ಭಗಳಲ್ಲಿ ಸಾಕಷ್ಟು ಸೈಟ್ಗಳಿಗೆಲ್ಲ ವಿಸಿಟ್ ಮಾಡಿದಾಗ ನೋಡಿದ್ವಿ. ಇದು ಹಬ್ಬದ ರೀತಿ ಒಳಗೆ ಆಚರಣೆ ಮಾಡುವಂಥದ್ದು. ಈರೋಡ್ 18ನೇ ಶತಮಾನದೊಳಗೆ ಚಿಕಾಗೋ ನಗರದಲ್ಲಿ ಆಗಿರ್ತಕ್ಕಂಥ ಕಾರ್ಮಿಕರ ಹೋರಾಟದ ಒಂದು ಹಕ್ಕು ಪಡೆಯುವ ಸಲುವಾಗಿ ಹೋರಾಟ ಮಾಡಿದರು. ಅಂದಿನಿಂದ ಇಲ್ಲಿವರೆಗೂ ವಿಶ್ವಾದ್ಯಂತ ಈ ಒಂದು ಮೇ 1 ಕಾರ್ಮಿಕ ದಿನಾಚರಣೆ ಅಂತ ಹೇಳಿ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ನಮ್ಮ ಗುರುರಾಜ್ ಸರ್ ಹೇಳಿದಂತೆ ಬಸವಣ್ಣವರು ಕಾಯಕ ದಾಸೋಹಗಳನ್ನು ನಮಗೆಲ್ಲ ಕಲಿಸಿ ಹೋದಂಥವ್ರು. ಇವತ್ತು ನಾವು ಕಾಯಕ ಮಾಡಿಲ್ಲ